ಹಾಯ್ ವೀಕ್ಷಕರೇ, ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಮೊದಲನೇದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಯಾರ್ಯಾರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ 1K ಸಬ್ಸ್ಕ್ರೈಬರ್ ಇರಬೇಕು, ಹಾಗೆ 4K ವಾಚ್ ಟೈಮ್ ಇರಬೇಕು. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ 1K ಸಬ್ಸ್ಕ್ರೈಬರು ಹಾಗೆ 4K ವಾಚ್ ಟೈಮು 4 ತಿಂಗಳಿಗೆ ಕಂಪ್ಲೀಟ್ ಆಯಿತು. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿರೋದು. ಅದಕ್ಕೋಸ್ಕರ ಮತ್ತೊಮ್ಮೆ ಥ್ಯಾಂಕ್ ಯು. ಮಾನಿಟೈಸೇಷನ್ ಆನ್ ಆಗಲಿಕ್ಕೆ ಬೇಕಾಗಿರೋ ರೂಲ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೇನಲ್ಲ ಅನ್ನೋ ಖುಷಿಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದೆ. ಆದರೆ ನನ್ನ ಬ್ಯಾಡ್ ಲಕ್, ಮಾನಿಟೈಸೇಷನ್ ಆನೇ ಆಗಿಲ್ಲ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ 3 ಸ್ಟೆಪ್ ಇರುತ್ತೆ. ಫಸ್ಟ್ ಸ್ಟೆಪ್ಪು ಬೇಸಿಕ್ ಟರ್ಮ್ಸು, ಅದು ಅವ್ರ ಟರ್ಮ್ಸ್ ಆಗಿರುತ್ತೆ. ನಾವು ಅದನ್ನು ಆಕ್ಸೆಪ್ಟ್ ಮಾಡಿದಾಗ ಡನ್ ಅಂತ ಬರುತ್ತೆ. ಸೆಕೆಂಡ್ ಸ್ಟೆಪ್ಪು ಗೂಗಲ್ ಆ್ಯಡ್ಸೆನ್ಸು. ಥರ್ಡ್ ಸ್ಟೆಪ್ಪು ರಿವ್ಯೂ. ಗೂಗಲ್ ಆ್ಯಡ್ಸೆನ್ಸು ಯಾವಾಗಲೂ ಡನ್ ಅಂತ ಬರೋದು ತುಂಬ ಕಷ್ಟ. ಹಾಗೆ ನನ್ನ ಅಕೌಂಟ್ ಕೂಡ ಎರರ್ ಅಂತ ಬಂತು. ಅಯ್ಯಯ್ಯೋ, ಮಾನಿಟೈಸೇಷನ್ ಆನ್ ಆಗಲಿ ಅಂತ ಖುಷಿನಲ್ಲಿ ಅಪ್ಲೈ ಮಾಡಿದ್ರೆ ಹೀಗಾಗೋಯ್ತಲ್ಲ ಅಂತ ಅಪ್ಲೈ ಮಾಡಿದಾಗ ಪ್ರೋಗ್ರೆಸ್ನಲ್ಲಿತ್ತು. ಸರಿ, ಅಪ್ಲೈ ಮಾಡಿದ್ದೀನಲ್ಲ, ಈ ಸರಿನಾರು ಸಕ್ಸಸ್ಫುಲ್ಲಾಗಿ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. 2 ಡೇಸ್ ಆದಮೇಲೆ ರಿಸಲ್ಟ್ ಬಂತು. ಅಯ್ಯೋ, ಅಂತೂ ರಿಸಲ್ಟ್ ಬಂತಲ್ಲ, ಏನಾಗಿದೆ ಅಂತ ನೋಡಿದ್ರೆ ಅದು ಗೋವಿಂದ. ಏನು ಮಾಡೋದು? ಅಯ್ಯಯ್ಯೋ, ಕಷ್ಟಪಟ್ಟು ಹೇಗೋ ವೀಡಿಯೋಸ್ ಮಾಡಿ ಸಬ್ಸ್ಕ್ರೈಬರು ವಾಚ್ ಟೈಮು ಎಲ್ಲ ಕಂಪ್ಲೀಟ್ ಮಾಡಿದ್ದೆ. ಆದರೆ ಇದೇನಿದೆ ಹೀಗಾಗ್ತಿದೆ ಅಂತ ನನಗೆ ಟೆನ್ಷನ್ ಆಗೋಕ್ಕೆ ಶುರುವಾಯಿತು. ಆ ಟೆನ್ಷನ್ನಲ್ಲೇ ಯಾರು ಸಿಗ್ತಾರೇನೋ ಯೂಟ್ಯೂಬರ್ಸು ಅಂತ ಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ನನ್ನ ಲಕ್, ಬ್ಯಾಡ್ ಲಕ್, ಯಾರೂ ಸಿಕ್ಕಿಲ್ಲ. ಸಬ್ಸ್ಕ್ರೈಬು ವಾಚ್ ಟೈಮು ಕಂಪ್ಲೀಟ್ ಆಗಿ 2 ತಿಂಗಳಾಯಿತು. ಆದರೂ ನನಗೆ ಯಾರೂ ಸಿಗ್ತಾನೇ ಇಲ್ಲ. ಅದಕ್ಕೋಸ್ಕರ ನಾನೇ ಟ್ರೈ ಮಾಡಿ ಒಂದು 5 ಸರಿ ಮಾಡಿಬಿಟ್ಟೆ. ಏನು ಅನ್ಕೋತಿದ್ದೀರಾ? 5 ಸರಿ ಅಪ್ಲೈ ಮಾಡಿದ್ಮೇಲೆ ಮಾನಿಟೈಸೇಷನ್ ಆನ್ ಆಗಿರುತ್ತೆ ಅಂದ್ಕೊಂಡ್ರಾ? ಆನೂ ಆಗಿಲ್ಲ, ಎಂಥದೂ ಆಗಿಲ್ಲ. ಮತ್ತೆ ಅದು ರಿಪೀಟ್ ಎರರ್ ಅಂತಲೇ ಬಂತು. ನನಗಂತೂ ತುಂಬ ಬೇಜಾರಾಗೋಕ್ಕೆ ಶುರುವಾಯಿತು. ಹೀಗೆ ಬೇಜಾರು ಮಾಡಿಕೊಂಡು ಯೂಟ್ಯೂಬಲ್ಲಿ ವೀಡಿಯೋ ಸರ್ಚ್ ಮಾಡ್ತಾ ಇದ್ದೆ. ಯಾರಾದರೂ ಪುಣ್ಯಾತ್ಮರು ಸಿಗ್ಬೋದಾ, ನನಗೆ ಹೆಲ್ಪ್ ಮಾಡ್ಬೋದಾ, ನನ್ನ ಈ ಪ್ರಾಬ್ಲಮ್ನ ಸರಿ ಮಾಡ್ಬೋದಾ ಅಂತ. ಹೀಗೆ ನೋಡ್ತಾ ಇರುವಾಗ ಒಂದು ವೀಡಿಯೋ ಸಿಕ್ತು. ಸೆಕೆಂಡ್ ಸ್ಟೆಪ್ ಯಾಕೆ ಹೀಗಾಗುತ್ತೆ ಅಂತ. ಓಹ್, ಇದು ನನ್ನ ಪ್ರಾಬ್ಲಮ್ಮೇ ಅಲ್ವಾ, ಇವ್ರನ್ನ ನೋಡಿದ್ರೆ, ಈ ವಿಡಿಯೋ ನೋಡಿದ್ರೆ ಎಲ್ಲಾದರೂ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ಬೋದೇನೋ ಅಂತ ವಿಡಿಯೋ ನೋಡೋಕ್ಕೆ ಶುರು ಮಾಡಿದೆ. ಹೀಗೆ ಏನಾದರೂ ಸಿಗ್ಬೋದು ಅಂತ ವಿಡಿಯೋ ಅಂತೂ ನೋಡ್ತಾ ಇದ್ದೆ. ಆದರೆ ಇವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನೇನು ಮಾಡಬೇಕು ಅಂತ. ಆದರೆ ನನ್ನ ತಲೆಗೆ ಯಾವುದೂ ಹೋಗಲೇ ಇಲ್ಲ. ಹೇಗೆ ಸರಿ ಮಾಡೋದು ಅಂತ ಗೊತ್ತೇ ಆಗಿಲ್ಲ. ಇವಾಗ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಅವ್ರ ವಿಡಿಯೋ ಲಾಸ್ಟಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಅದಕ್ಕೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಹಾಕಿದರು. ಹಾಗೆ ಕಮೆಂಟ್ನಲ್ಲಿ ಕೂಡ ಇವ್ರಿಗೆ ಕೇಳಿದ್ರೆ ಸರಿ ಮಾಡಿಕೊಡ್ತಾರೆ ಅಂತ ಕಮೆಂಟ್ ಬೇರೆ ಹಾಕಿದರು. ಹಾಗಾಗಿ ನಾನು ಒಂದು ಸರಿ ಟ್ರೈ ಮಾಡೋಣ ಅಂತ, ಸರಿ ಹೆಂಗೂ ಇವರಾದರೂ ಹೆಲ್ಪ್ ಮಾಡ್ಬೋದೇನೋ, ಯಾವ ಯೂಟ್ಯೂಬರು ಸಿಕ್ಕಿಲ್ವಲ್ಲ ಅಂತ ಇವ್ರ ಬಯೋನಲ್ಲಿ ಲಿಂಕ್ ಇತ್ತು ಇನ್ಸ್ಟಾಗ್ರಾಮ್ದು. ಹೋಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಹಾಕ್ತೆ. ಹಾಯ್ ಬ್ರದರ್, ಹೀಗಾಗಿದೆ ಪ್ರಾಬ್ಲಮ್ ನಂದು, ಹೇಗಾದರೂ ಸರಿ ಮಾಡಿಕೊಡಿ ಅಂತ. ಇನ್ನೇನು ಮಾಡಲಿ, ನನಗೆ ಬೇಕಲ್ವಾ, ಹಾಗಾಗಿ. ಆದರೆ ಯೂಟ್ಯೂಬರ್ಸ್ ಯಾರಿಗೆ ಮೆಸೇಜ್ ಮಾಡಿದ್ರು ಯಾರು ರಿಪ್ಲೈನೇ ಮಾಡಲ್ಲ. ಹಾಗಾಗಿ ಇವರು ಮಾಡ್ತಾರೋ ಇಲ್ವೋ ಅಂತ ವೆಯ್ಟ್ ಮಾಡ್ತಿದ್ದೆ. ಆದರೆ ನನ್ನ ಲಕ್, ಮಾಡಿಬಿಟ್ರು. ಮಾಡಿದ್ಮೇಲೆ ಇರೋ ವಿಷಯ ಎಲ್ಲನೂ ಡೀಪಾಗಿ ಹೇಳಿದೆ. ಅದಾದಮೇಲೆ ಅವ್ರು ವಾಟ್ಸಪ್ ನಂಬರ್ ಕೊಟ್ಟರು. ವಾಟ್ಸಪ್ ನಂಬರ್ ಕೊಟ್ಟಮೇಲೆ ಆಮೇಲೆ ಇರೋ ವಿಷಯ ಹೇಳಿದೆ. ಹೀಗೆ ಬ್ರದರ್, ಎರರ್ ಅಂತ ಬಂದಂಗೂ ಅಪ್ಲೈ ಮಾಡಿ 5 ಸಾರಿ ಟ್ರೈ ಮಾಡಿದ್ದೀನಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅಯ್ಯಯ್ಯೋ ಸಿಸ್ಟರ್, ಹಾಗೆ ಪದೇ ಅಪ್ಲೈ ಮಾಡಬಾರ್ದು. ಹಾಗೆ ಅಪ್ಲೈ ಮಾಡಿದ್ರೆ ಅಪ್ಲೈ ಆಪ್ಷನ್ನೇ ತೆಗೆದುಬಿಡ್ತಾರೆ. ಆಮೇಲೆ ನಿಮ್ಗೆ ಮಾನಿಟೈಸೇಷನ್ ಆಗಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ ಅಂತ. ಅವ್ರು ಹಾಗೆ ಹೇಳಿದ್ಮೇಲೆ ನನಗೆ ಇನ್ನೊಂದು ಥರ ಟೆನ್ಷನ್ ಶುರುವಾಯಿತು. ಅಯ್ಯಯ್ಯೋ, ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದು ಇವಾಗ ಏನಾಗುತ್ತೋ ಏನೋ, ಅದು ಬೇರೆ ನಾನು 5 ಸರಿ ಟ್ರೈ ಮಾಡಿದ್ದೀನಿ. ಇವ್ರು ಏನು ಮಾಡ್ತಾರೋ ಯೂಟ್ಯೂಬರು, ಏನೋ ಕತೆ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಹೇಗೋ ಅಣ್ಣ ಸರಿ ಮಾಡಿಕೊಡಿ ಅಂತ ಬ್ರದರ್ ಹತ್ರ ಕೇಳಿದೆ. ಇದಾದಮೇಲೆ ಬ್ರದರ್ ಇನ್ನೊಂದು ಕ್ವಶನ್ ಹಾಕಿದ್ರು. ಶಾಕಿಂಗ್ ನ್ಯೂಸೇ ಅದು. ಅಪೀಲ್ ಏನಾದರೂ ಅಪೀಲ್ ಮಾಡಿದ್ರೆ ಇದು ಗ್ಯಾರಂಟಿ ಆಗಲ್ಲ, ಇದು ಮಾನಿಟೈಸೇಷನ್ ಆನ್ನೇ ಮಾಡಲ್ಲ ಅವರು ಅಂತ ಹೇಳಿಬಿಟ್ರು. ಇದಾದಮೇಲೆ ನನಗಿನ್ನೊಂಥರ ಟೆನ್ಷನ್ ಶುರುವಾಯಿತು. ಅಯ್ಯಯ್ಯೋ, ಅಪೀಲ್ ಮಾಡಿದ್ದೀನಾ ಏನೋ ಅಂತ. ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು ಅಪೀಲ್ ಮಾಡಿಲ್ಲ ಅಂತ. ಹಾಗಾಗಿ ಇಲ್ಲ ಬ್ರದರ್, ಅಪೀಲ್ ಮಾಡಿಲ್ಲ ನಾನು ಅಂತ ಹೇಳಿದೆ. ಅವರೇನೋ ಜಿಮೇಲ್ ID ಎಲ್ಲ ಬೇರೆ ಕೊಟ್ಬಿಟ್ಟು ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಿದ್ರು. ಅವರೇನೋ ಅಪ್ಲೈ ಮಾಡಿದರು. ಆದರೂ ನನಗೆ ಟೆನ್ಷನ್ನು, ಸರಿಯಾಗುತ್ತೋ ಇಲ್ವೋ ಅಂತ. ಹಾಗೂ ಹೀಗೂ ವೆಯ್ಟ್ ಮಾಡ್ತಾ ಈಗ ಬರುತ್ತೆ ಆಗ ಬರುತ್ತೆ ಅಂದ್ಕೊಂಡೆ. ಆದರೆ ಅದರ ರಿಸಲ್ಟ್ ಬರೋ ಅಷ್ಟರಲ್ಲಿ 8 ದಿನ ಕಳೆದೋಗಿತ್ತು. 8 ದಿನ ಆದಮೇಲೆ ರಿಸಲ್ಟ್ ಬಂತು. ಅಂತೂ ಇಂತೂ ಯೂಟ್ಯೂಬ್ನವರು ಮಾನಿಟೈಸೇಷನ್ ಆನ್ ಮಾಡಿ ನೀವು ಯೂಟ್ಯೂಬ್ ಪಾರ್ಟ್ನರ್ ಆಗಿದ್ದೀರಾ ಅಂತ ನನ್ನ ಮೇಲ್ ID ಗೆ ಅವ್ರದ್ದೊಂದು ಇಮೇಲ್ ಕಳಿಸಿದ್ರು. ಇದು
ಇದನ್ನೆಲ್ಲ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಂತರನೇ ಹೀಗೆ ತುಂಬ ಜನ ಯೂಟ್ಯೂಬರ್ಸ್ ಇರ್ತಾರೆ, ಅದು ಬಿಗಿನರ್ಸ್ ಇರ್ತಾರೆ. ಅವ್ರಿಗೆ ಪಾಪ ಏನು ಅಂತ ಗೊತ್ತಾಗಲ್ಲ. ನಂತರನೇ ನನ್ನ ಮಂಡೆಗೆ ಏನೂ ಹೊಳ್ದಿಲ್ಲ, ಹಾಗೆ ಇನ್ನೂ ತುಂಬ ಜನ ಇರ್ತಾರಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಾಗಲಿ ಅಂತ. ಯಾಕೆ ಅಂದರೆ ಮಾನಿಟೈಸೇಷನ್ ಅಪ್ಲೈ ಮಾಡಿರ್ತೀವಿ, ಅದು ಸೆಕೆಂಡ್ ಸ್ಟೆಪ್ ಎರರ್ ಬಂದಾಗ ನಾವು ಟೆನ್ಷನ್ನಲ್ಲಿ ಅಪ್ಲೈ ಮಾಡ್ತೀವಿ. ಹಾಗೆ ಒಂದು 6 ಟೈಮು 7 ಟೈಮು ಅಪ್ಲೈ ಮಾಡಿದಾಗ ಅಪ್ಲೈ ಮಾಡೋ ಆಪ್ಷನ್ನೇ ತೆಗೆದುಬಿಡ್ತಾರೆ. ಅದ್ರ ಬದಲು ಹೀಗೆ ಯಾರಾದರೂ ಎಕ್ಸ್ಪರ್ಟ್ಗಳಿರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸರಿ ಮಾಡಿಕೊಡ್ತಾರೆ. ಇವಾಗ ಯೂಟ್ಯೂಬರ್ಸ್ ತುಂಬ ಬ್ಯುಸಿಯಾಗಿರ್ತಾರೆ. ನಮ್ಮ ಪ್ರಾಬ್ಲಮ್ಸ್ನ ಅವ್ರಿಗೆ ಹೇಳಿ ಸರಿ ಮಾಡ್ಕೊಳ್ಳೋಣ ಅಂದರೆ ಅವ್ರು ರಿಪ್ಲೈನೇ ಮಾಡಲ್ಲ. ಹಾಗಾಗಿ ಆ ಟೆನ್ಷನಲ್ಲಿ ನಾವೇನೇನೋ ಮಾಡಿಕೊಂಡು ನಮ್ಮ ಅಕೌಂಟ್ನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ಗೂ ಸೆಕೆಂಡ್ ಸ್ಟೆಪ್ಪೇ ಎರರ್ ಬರೋದು. ಅದೊಂದು ಬಂದರೆ ಅದು ಫುಲ್ ಪ್ರಾಬ್ಲಮ್. ಅದಾದಮೇಲೆ ಏನೂ ಸರಿ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಯಾರಾದರೂ ಒಬ್ಬರು ಸರಿ ಮಾಡೋರು ಸಿಕ್ಕರೆ ನಿಮಗೂ ಒಳ್ಳೆಯದಲ್ವಾ? ಅದಕ್ಕೆ ನಾನು ಈ ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ. ಇಲ್ಲಿ ಯಾವ ಚಾನಲ್ ಅಂತ ಇದೆ, ಈ ಕಡೆ ಸೈಡು ಯಾವ್ದು ಇನ್ಸ್ಟಾಗ್ರಾಮು ಅಥವಾ ವಾಟ್ಸಪ್ಪು ಇಲ್ಲ ಫೇಸ್ಬುಕ್ಕು ಯಾವುದಾದ್ರೂ ಒಂದು ಲಿಂಕ್ನ ಯೂಸ್ ಮಾಡಿ ಹೋಗಿ ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳಿ, ಅವ್ರು ರಿಪ್ಲೈ ಮಾಡೇ ಮಾಡ್ತಾರೆ. ಸರಿ ವೀಕ್ಷಕರೇ, ಇವತ್ತು ನಾನು ಹೇಳೋಕ್ಕೆ ಬಂದಿದ್ದು ಇದನ್ನೇ. ಏನಿಲ್ಲ, ನನಗೆ ಪ್ರಾಬ್ಲಮ್ ಆಗಿರೋದು ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನನ್ನ ಥರನೇ ಎಲ್ಲರೂ ಸಾಲ್ವ್ ಮಾಡ್ಕೊಳ್ಳಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಇವಾಗ ಕೊಟ್ಟಿರೋ ಇನ್ಫಾರ್ಮೇಷನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.